ಬಸ್ ಚಾಲಕನಿಂದ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ. ದುರ್ಗಾಂಬ ಬಸ್ ಚಾಲಕನಿಂದ ಕುಡಿದು ಬಸ್ ಡ್ರೈವಿಂಗ್ ಮಾಡಲಾಗಿದೆ. ಬಸ್ ಚಾಲಕನಿಂದ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡಿರೋ ಅಂತ ಘಟನೆ ನಡೆದಿದೆ. ದುರ್ಗಾಂಬ ಬಸ್ ಚಾಲಕ ಕುಡಿದು ಬಸ್ನ ಡ್ರೈವ್ ಮಾಡ್ತಾ ಇದ್ದ. ಮೈಕೋಲೆವೋಟ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಘಟನೆ ನಡೆದಿರೋದು ನವೆಂಬರ್ 25ರಂದು ರಾತ್ರಿ 8:30ಕ್ಕೆ. ಈಗ ಎಫ್ಐಆರ್ ದಾಖಲಾಗಿದೆ. ಆತ ಕುಡಿದು ಬಸ್ಸನ್ನು ಚಲಾಯಿಸಿದ್ದಲ್ಲದೆ ಆಟೋ ರಿಕ್ಷಾಗೆ ಗುದ್ದಿದ್ದಾನೆ. ಈಗ ಗಾಯಗೊಂಡಿರುವಂತಹ ಆಟೋ ಚಾಲಕ ನೀಡಿದ ದೂರಿನ ಅಡಿಯಲ್ಲಿ ಬಸ್ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನಿಂದ ಉಡುಪಿ ಕಡೆಗೆ ಹೋಗ್ತಿದ್ದಂಥ ದುರ್ಗಾಂಬ ಬಸ್ ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಡಿಕ್ಕಿಯಾಗಿತ್ತು ಆಟೋಗೆ. ಆಟೋ ಚಾಲಕನಿಗೆ ಗಾಯ ಆಗಿದೆ. ಬಸ್ಸನ್ನು ತಡೆದು ನಿಲ್ಲಿಸಿದ್ದಾರೆ ಸ್ಥಳೀಯರು. ಪೊಲೀಸರು ಭೇಟಿ ನೀಡಿ ತಪಾಸಣೆಯನ್ನು ಕೂಡ ನಡೆಸಿದ್ದಾರೆ. ಸರ್, ಇವಾಗ ನೀವು ಮ್ಯಾನೇಜರ್ ಅಲ್ವಾ ಶ್ರೀ ದುರ್ಗಾಂಬ ಅವ್ರದ್ದು? ಇವಾಗ ಅವರು ಪ್ಯಾಸೆಂಜರ್ಸ್ಗೆಲ್ಲ ಏನು ಬದಲಿ ವ್ಯವಸ್ಥೆ ಮಾಡಿದ್ದೀರಾ? ಗಾಡಿ ಬರ್ತಾ ಇದೆಯಾ? ಎಷ್ಟೊತ್ತಿಗೆ ಅವ್ರು ಸೇರಬೇಕಾಗಿದೆ? ಅವ್ರ ಲ್ಯಾಂಡಿಂಗ್ ಟೈಮ್ ಏನಿದೆ? ಇದು ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ನಡೆದಿರುವಂತಹ ಘಟನೆ. ಖಾಸಗಿ ಬಸ್ ಚಾಲಕ ದುರ್ಗಾಂಬ ಟ್ರಾವೆಲ್ಸ್ಗೆ ಸೇರಿದಂಥ ಖಾಸಗಿ ಬಸ್ ಅದು. ಆ ಬಸ್ನ ಚಾಲಕ ಕುಡಿದು ವಾಹನವನ್ನು ಚಲಾಯಿಸ್ತಾ ಇದ್ದ. ವಾಹನವನ್ನು ಚಲಾಯಿಸುವ ಭರಾಟೆಯಲ್ಲಿ ಆಟೋಗೂ ಕೂಡ ಡಿಕ್ಕಿ ಹೊಡೆದಿದ್ದ. ಆಟೋ ಡ್ರೈವರ್ ಗಂಭೀರವಾಗಿ ಗಾಯಗೊಂಡಿದ್ದ. ಆತ ಬೆಂಗಳೂರಿನ ಮೈಕೋಲೆವೋಟ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಬಸ್ ಚಾಲಕನ ವಿರುದ್ಧ ದೂರನ್ನು ದಾಖಲಿಸಿದ್ದ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಖಾಸಗಿ ಬಸ್ನ ಚಾಲಕ ಕುಡಿದು ವಾಹನವನ್ನು ಚಲಾಯಿಸ್ತಾ ಇರೋದು ಬೆಳಕಿಗೆ ಬಂದಿದೆ. ಈಗ ಆತನ ವಿರುದ್ಧ ಎಫ್ಐಆರ್ ಆಗಿದೆ. ಬಸ್ ಕೂಡ ಸೀಸ್ ಆಗಿದೆ. ಬೆಂಗಳೂರಿನಿಂದ ಉಡುಪಿಗೆ ಹೊರಟಿತ್ತು ಈ ಬಸ್. ಖಾಸಗಿ ಬಸ್, ದುರ್ಗಾಂಬ ಟ್ರಾವೆಲ್ಸ್ಗೆ ಸೇರಿದಂಥ ಬಸ್. ಈಗ ಖಾಸಗಿ ಬಸ್ನ ಚಾಲಕನನ್ನು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.